ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಅದು ಪೂರ್ವ ಬೆಂಗಳೂರಿನ ಸೋಮವಾರದ ರಾತ್ರಿ ಸೀಗೆಹಳ್ಳಿಯ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಅಂದು ಎಂದಿನಂತೆ ಸಾಮಾನ್ಯ ರಾತ್ರಿ ಆಗಿತ್ತು. ಆದರೆ ರಾತ್ರಿ 9 ಗಂಟೆ ಸುಮಾರಿಗೆ ದಮಾನಿಕ್ ಲೇಔಟ್ನ ಆ ಶಾಂತ ವಾತಾವರಣ ಒಂದೇ ಬಾರಿಗೆ ನಡುಗೋದಕ್ಕೆ ಪ್ರಾರಂಭಿಸಿಬಿಟ್ಟಿತ್ತು. ಮೇಲಿನ ಮಹಡಿಯ ಬಾಡಿಗೆ ಪ್ಲಾಟ್ ಒಂದರಿಂದ ಭೀಕರ ಜಗಳದ ಶಬ್ದ ಕೇಳಿ ಬರ್ತಾ ಇತ್ತು. ಆದರೆ ಅದು ಕೇವಲ ಸಾಮಾನ್ಯ ಕೌಟುಂಬಿಕ ಜಗಳವಾಗಿರಲಿಲ್ಲ. ಅದು ಬದುಕಿಗಾಗಿ ನಡೆದ ರಕ್ತಸಿಕ್ತ ಹೋರಾಟದ ಧ್ವನಿಯಾಗಿತ್ತು. ಕೆಲವೇ ನಿಮಿಷದಲ್ಲಿ ಇಬ್ಬರು ವ್ಯಕ್ತಿಗಳು ಕಟ್ಟಡದ ಮೇಲ್ಛಾವಣಿಯ ಮೇಲಿಂದ, ಅಂದರೆ ಒಂದು ಟೆರೆಸ್ನಿಂದ ಮತ್ತೊಂದು ಟೆರೆಸ್ಗೆ ಸದ್ದಿಲ್ಲದೆ ಜಿಗಿದು ಹೋಗಿಬಿಟ್ಟಿದ್ರು. ಅಪಾರ್ಟ್ಮೆಂಟ್ ಮುಖ್ಯ ಗೇಟ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ಗಳ ಕಣ್ಣು ತಪ್ಪಿಸಲು ಅವರು ಈ ರೀತಿಯಾದಂಥ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ರು. KR ಪುರಂ ಪೊಲೀಸರು ಆ ಫ್ಲಾಟ್ನ ಬಾಗಿಲು ಮುರಿದು ಒಳಗಡೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಒಂದು ಘೋರ ನರಕವೇ ಅಲ್ಲಿ ನಡೆದು ಹೋಗಿರುವಂಥ ದೃಶ್ಯ ಅವರ ಕಣ್ಣಿಗೆ ಕಾಣೋದಕ್ಕೆ ಪ್ರಾರಂಭಿಸಿಬಿಟ್ಟಿತು. ಇಡೀ ಕೋಣೆ ರಕ್ತದ ಮಡುವಿನಲ್ಲಿತ್ತು. ಅಲ್ಲಿ ದೇಹಗಳು ಬಿದ್ದಿದ್ದು 48 ವರ್ಷದ ಮುತ್ತುಲಕ್ಷ್ಮಿ ಮತ್ತು ಅವರ 19 ವರ್ಷದ ಕಿರಿಯ ಮಗಳು ಕಾಲೇಜು ವಿದ್ಯಾರ್ಥಿ ಸುಪ್ರಿಯಾ ಈಗಾಗಲೇ ಉಸಿರನ್ನು ಚೆಲ್ಲಿಬಿಟ್ಟಿದ್ಲು. ಇಬ್ಬರ ದೇಹದ ಮೇಲೂ ಅರಿತಾದ ಆಯುಧಗಳಿಂದ ಇರಿದ ಆಳವಾದ ಗಾಯಗಳಿದ್ವು. ಆದರೆ 52 ವರ್ಷದ ಸಾಫ್ಟ್ವೇರ್ ಉದ್ಯೋಗಿ ಸೋಮ್ ಸುಂದರ್ ಅವರ ದೇಹದಲ್ಲಿ ಇನ್ನು ಜೀವ ಕೂಡ ಇತ್ತು. ಅವರಿಂದ ತಪ್ಪಿಸಿಕೊಳ್ಳೋದಕ್ಕೆ ಆ ಅಪಾರ್ಟ್ಮೆಂಟ್ನಿಂದ ಕೆಳಗೆ ಬಂದಿದ್ದ ಆತ ಸೆಕ್ಯೂರಿಟಿ ಮುಂದೆ ಬಾಯಿ ಬಿಟ್ಟಿದ್ದ. ಜೊತೆಗೆ ಅದೇ ತಕ್ಷಣವೇ 112ಗೆ ಕಾಲ್ ಕೂಡ ಮಾಡಲಾಗಿತ್ತು. ಪೊಲೀಸರು ಸ್ಥಳಕ್ಕೆ ಕೂಡ ಬಂದಿದ್ರು. ಆತನನ್ನು ಆಸ್ಪತ್ರೆಗೆ ಕರೆದು ಹೋಗುವಂತಹ ಪ್ರಯತ್ನ ಅಂತದೆಲ್ಲವೂ ಕೂಡ ನಡೀತಾ ಇತ್ತು. ಆದರೆ ಆ ಒಂದು ವ್ಯಕ್ತಿ ಆ ಸಂದರ್ಭದಲ್ಲಿ ಜೀವಂತವಾಗಿದ್ದ, ಪ್ರಜ್ಞೆ ತಪ್ಪೋಗಿರಲಿಲ್ಲ. ಆತನಿಗೆ ಏನೇನೆಲ್ಲ ನಡೀತಾ ಇದೆ ಅನ್ನುವಂಥ ಎಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಪೊಲೀಸರು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ನಡೆದಿರುವಂಥ ವಿಚಾರವನ್ನು ಅವರ ಮುಂದೆ ಇಟ್ಟಿದ್ದ. ಆದರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅನ್ನೋಷ್ಟೊತ್ತಿಗೆ ಆತನ ಪ್ರಾಣ ಪಕ್ಷಿ ಹಾರೋಗಿ ಬಿಟ್ಟಿತ್ತು. ಅವರು ಬೇರೆ ಯಾರದ್ದೋ ಹೆಸರನ್ನು ಹೇಳಿರಲಿಲ್ಲ. ತಮ್ಮದೇ ಹಿರಿಯ ಮಗಳು ಶ್ವೇತಾ ಮತ್ತು ಆಕೆಯ ಲಿವ್ ಇನ್ ಪಾರ್ಟ್ನರ್ ಆಗಿರುವಂಥ ಕೆನ್ನತ್ ಹೆಸರನ್ನ ಸ್ಪಷ್ಟವಾಗಿ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನೋದನ್ನ ದೃಢಪಡಿಸಿಬಿಟ್ಟಿದ್ರು. ಸ್ನೇಹಿತರೆ, ಮೂಲತಃ ತಮಿಳುನಾಡಿನವರಾದ ಸೋಮ್ ಸುಂದರ್ ಕುಟುಂಬ ಬೆಂಗಳೂರಿನ IT ವಲಯದಲ್ಲಿ ನೆಲೆಸಿ ಒಂದು ಗೌರವಾನ್ವಿತ ಜೀವನವನ್ನು ನಡೆಸ್ತಾ ಇದ್ರು. ಸೋಮ್ ಸುಂದರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಉತ್ತಮ ಸಂಪಾದನೆ ಕೂಡ ಮಾಡ್ತಾ ಇದ್ರು. ಅವರ ಪತ್ನಿ ಮುತ್ತುಲಕ್ಷ್ಮಿ ಸಂಸಾರವನ್ನ ಪ್ರೀತಿಯಿಂದ ಮುನ್ನಡೆಸಿಕೊಂಡು ಹೋಗ್ತಾ ಇದ್ರು. ಇಬ್ಬರು ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ರು. ಕಿರಿಯ ಮಗಳು ಸುಪ್ರಿಯಾಗೆ ಕೇವಲ 19 ವರ್ಷ. ಕಾಲೇಜಿನಲ್ಲಿ ಓದುತ್ತಿದ್ದ ಆಕೆ ತುಂಬಾ ಜಾಣೆ ಮತ್ತು ವಿನಯವಂತ ಹುಡುಗಿ ಆಗಿ ಬೆಳೀತಾ ಇದ್ಲು. ತನ್ನ ಓದಿನಲ್ಲೇ ಮುಳುಗಿದ್ದ ಆ ಅಮಾಯಕ ಹುಡುಗಿಗೆ ತನ್ನದೇ ಮನೆಯಲ್ಲಿ ಇಂಥದ್ದೊಂದು ಬಿರುಗಾಳಿ ಎದ್ದು ತನ್ನ ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳುತ್ತೆ ಎನ್ನುವಂತ ಕಲ್ಪನೆಯೂ ಕೂಡ ಇರಲಿಲ್ಲ. ಇತ್ತ ಹಿರಿಯ ಮಗಳು ಶ್ವೇತಾಳ ಕಥೆ ಬೇರೆ ಆಗಿತ್ತು. 20ರ ಹರೆಯದಲ್ಲಿದ್ದ ಶ್ವೇತಾ ಸುಶಿಕ್ತಳಾಗಿದ್ದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು. ಹೊರಗಿನ ಪ್ರಪಂಚಕ್ಕೆ ಆಕೆ ಸಾಮಾನ್ಯ ಉದ್ಯೋಗಿ ಹುಡುಗಿಯಂತೆ ಕಂಡರೂ ಕೂಡ ಮನೆಯೊಳಗೆ ಆಕೆ ಮತ್ತು ಎತ್ತವರ ನಡುವಿನ ಸಂಬಂಧ ಕಳೆದ 1 ವರ್ಷದಿಂದ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿಬಿಟ್ಟಿತ್ತು. ಕೆನ್ನತ್ ಅನ್ನುವಂತ ಯುವಕನ ಜೊತೆಗೆ ಆಕೆಗೆ ಒಂದು ಫ್ರೆಂಡ್ಶಿಪ್ ಕೂಡ ಬೆಳೆದುಕೊಂಡಿತ್ತು. ಶ್ವೇತಾಳ ತಂದೆ ತಾಯಿಗೆ ಕೆನ್ನತ್ ಮೇಲೆ ಯಾವುದೇ ರೀತಿಯಾದಂತ ನಂಬಿಕೆ, ಆತನ ನಡವಳಿಕೆ ಅಂತ ಯಾವುದು ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಆತನ ಜೀವನ ಶೈಲಿ ಬಿಲ್ಕುಲ್ ಯಾವುದೇ ಕಾರಣಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ. ಆತ ತಮ್ಮ ಮಗಳ ಭವಿಷ್ಯವನ್ನ ಹಾಳು ಮಾಡ್ತಾನೆ ಅಂತ ಹೇಳಿ ಮಗಳಿಗೆ ಬುದ್ಧಿವಾದವನ್ನು ಕೂಡ ಹೇಳ್ತಾ ಇದ್ರು. ಆತನ ಸಹವಾಸವನ್ನ ಬಿಟ್ಟು ಬಿಡು, ನಮ್ಮ ಜೊತೆಗೆ ಇದ್ದು ಬಿಡು ಅನ್ನುವ ರೀತಿಯಲ್ಲಿ ಆಕೆಗೆ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಶ್ವೇತಾ ಎತ್ತವರ ಮಾತನ್ನ ಆಕೆ ಕೇಳ್ತಾ ಇರಲಿಲ್ಲ. ಕೊಲೆ ನಡೆಯುವುದಕ್ಕೆ ಸುಮಾರು 1.5 ತಿಂಗಳ ಮುನ್ನ ಶ್ವೇತಾ ಒಂದು ದೊಡ್ಡ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ಲು. ಎತ್ತವರ ಮನೆಯಿಂದ ತನ್ನ ಬ್ಯಾಗ್ ಅನ್ನ ತೆಗೆದುಕೊಂಡು ಹೊರಟು ಹೋಗಿಬಿಡ್ತಾಳೆ. ಸೀಗೆಹಳ್ಳಿಯ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ ನಲ್ಲಿ ಕೆನ್ನತ್ ಜೊತೆ ಸೇರಿ ಫ್ಲಾಟ್ ಒಂದನ್ನ ಬಾಡಿಗೆ ಪಡೆದುಕೊಂಡಿರ್ತಾಳೆ. ಇಬ್ಬರು ಒಟ್ಟಿಗೆ ವಾಸವಾಗಿರ್ತಾರೆ. ಇಬ್ಬರು ಕೂಡ ಒಟ್ಟಿಗೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಕುಟುಂಬದ ಎಲ್ಲಾ ಸಂಬಂಧವನ್ನ ಆಕೆ ಕಳೆದುಕೊಂಡು ಬಿಟ್ಟಿದ್ಲು. ಇದು ಎತ್ತವರ ಮನಸ್ಸನ್ನ ತೀವ್ರವಾಗಿ ಘಾಸಿಗೊಳಿಸಿತ್ತು. ಆದ್ರೆ ಪ್ರೀತಿಯ ವಿಷಯ ಕೇವಲ ಒಂದು ನೆಪ ಮಾತ್ರ ಆಗಿತ್ತು. ಇದರ ಹಿಂದೆ ಅಡಗಿದ್ದ ಭಾರಿ ಹಣಕಾಸಿನ ಬಿಕ್ಕಟ್ಟು ಶ್ವೇತಾಳನ್ನ ಕ್ರೂರ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಯಾವುದೇ ಒಂದು ಕ್ರೈಮ್ ಕೇಸ್ನಲ್ಲಿ ಕೊಲೆಗೆ ಬಲವಾದ ಆರ್ಥಿಕ ಅಥವಾ ವೈಯಕ್ತಿಕ ಕಾರಣವಿರುತ್ತದೆ. ಈ ಸೀಗೆಹಳ್ಳಿ ತ್ರಿವಳಿ ಕೊಲೆಯ ಹಿಂದೆ ಇದ್ದದ್ದು ಕೂಡ ಭಾರಿ ಪ್ರಮಾಣದ ಹಣದ ಅಪಹಾಪೆ. KR ಪುರಂ ಪೊಲೀಸರು ಶ್ವೇತಾಳ ಬ್ಯಾಂಕ್ ಖಾತೆಗಳು, ಡಿಜಿಟಲ್ ದಾಖಲೆಗಳು ಮತ್ತು ಮೊಬೈಲ್ ಹಿಸ್ಟರಿಗಳನ್ನು ಪರಿಶೀಲಿಸಿದಾಗ ಒಂದು ಆಘಾತಕಾರಿ ಸತ್ಯ ಹೊರಗೆ ಬಂದಿತ್ತು. ಶ್ವೇತಾ ಕೇವಲ ಪ್ರೀತಿಗಾಗಿ ಮನೆಯಿಂದ ಹೊರಗೆ ಹೋಗಿರಲಿಲ್ಲ. ಆಕೆ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡು ಬಿಟ್ಟಿದ್ಲು. ಈ ಎಲ್ಲದರ ನಡುವೆ ಶ್ವೇತಾ ಮತ್ತು ಪೋಷಕರ ನಡುವೆ ಗಲಾಟೆಯೂ ಕೂಡ ಆಗಿತ್ತು. 30 ಲಕ್ಷ ರೂಪಾಯಿ ಸಾಲವನ್ನು ಕೂಡ ಮಾಡ್ಕೊಂಡಿದ್ಲು. ನಾನು ಸಾಲ ತೀರಿಸ್ಕೊಳ್ತೀನಿ, ನನಗೆ ಬರುವಂತ ಆಸ್ತಿಯಲ್ಲಿ ಪಾಲು ಕೊಡಿ ಅಂತ ಹೇಳಿ ತಂದೆ ತಾಯಿಗಳಿಗೆ ಪೀಡಿಸೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ಲು. ಇದು ದಿನೇ ದಿನೇ ಜಗಳವಾಗೋದಕ್ಕೆ ಪ್ರಾರಂಭಿಸಿಬಿಟ್ಟಿತ್ತು. ಒಂದು ದಿನ ಏನ್ ಆಗಿ ಬಿಡುತ್ತೆ, ಅಥವಾ ಈ ಸೋಮವಾರ ರಾತ್ರಿ ಘಟನೆ ನಡೆಯೋಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಸಾಲದ ನೋಟಿಸ್ಗಳು ತಂದೆಯ ಹೆಸರಿನಲ್ಲಿ ಇದ್ವು. ತಂದೆಗೆ ಈ ಎಲ್ಲಾ ನೋಟಿಸ್ಗಳು ಬರೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ವು. ಆಗ ತಂದೆ ಬೇಸರಗೊಂಡು ಬಿಟ್ಟಿದ್ರು. ಇನ್ನು ಈ ತನ್ನ ಮಗಳು ಇರುವಂತ ಅಪಾರ್ಟ್ಮೆಂಟ್ಗೆ ತಂದೆ ತಾಯಿ ಜೊತೆಗೆ 3 ಜನ ಸೇರಿಕೊಂಡು ಸೋಮವಾರ ರಾತ್ರಿ ಅಂತಂದ್ರೆ ಜೂನ್ 22ನೇ ತಾರೀಕು 7 ಗಂಟೆಯ ಆಸುಪಾಸಿನಲ್ಲಿ ಅವರಿರುವಂತ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಬಾಗಿಲು ತಟ್ಟಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗ್ತಾ ಇದ್ದ
ಹಾಗೆ ಗಲಾಟೆ, ಮಾತಿನ ಚಕಮಕಿ ಅಂತದೆಲ್ಲವೂ ಕೂಡ ಆರಂಭವಾಗಿ ಬಿಡುತ್ತೆ. ಈ ಗಲಾಟೆ ಹೆಚ್ಚು ಕಡಿಮೆ 8 ಗಂಟೆ 30 ನಿಮಿಷದ ಆಸುಪಾಸು ಅಂತಂದ್ರೆ ಅಲ್ಲಿಗೆ 7 ಗಂಟೆಯಿಂದ 8 ಗಂಟೆ 30 ನಿಮಿಷದ ಆಸುಪಾಸು ಅಂತಂದ್ರೆ 2.5 ಗಂಟೆಗಳ ಕಾಲ ಮಾತಿನ ಚಕಮಕಿ ನಡೆದು ಹೋಗಿಬಿಟ್ಟಿರುತ್ತೆ. ಮಗಳೊಂದು ಮಾತನಾಡೋದು, ತಂದೆ ಒಂದು ಮಾತನಾಡೋದು, ಪ್ರಿಯಕರ ಒಂದು ಮಾತನಾಡೋದು, ತಾಯಿ ಒಂದು ಮಾತನಾಡೋದು, ಸಹೋದರಿ ಒಂದು ಮಾತನಾಡೋದು, ಇಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ಗಲಾಟೆ ಜೋರಾಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಅವರ ಗಲಾಟೆಯ ಧ್ವನಿ ಹೊರಗಡೆ ಪ್ರಪಂಚಕ್ಕೂ ಕೂಡ ಕೇಳ್ತಾ ಇರುತ್ತೆ. ಅಂದ್ರೆ ಅಪಾರ್ಟ್ಮೆಂಟ್ನ ಹೊರಗಡೆ ಇದ್ದಂಥ ಜನಗಳಿಗೂ ಕೂಡ ಕೇಳ್ತಾ ಇರುತ್ತೆ. ಏನೋ ಸಂಬಂಧದಲ್ಲಿ ಅಥವಾ ಏನೋ ಒಂದು ಕುಟುಂಬದ ಜಗಳ ಇರಬಹುದು ಅಂತೇಳಿ ಎಲ್ಲರೂ ಕೂಡ ಸುಮ್ಮನಾಗಿ ಬಿಡ್ತಾರೆ. 8:30 ನಂತರ ಈ ಒಂದು ಜಗಳ ಅಥವಾ ಈ ಒಂದು ಗಲಾಟೆ ತಾರಕಕ್ಕೆ ಹೇರಿ ಬಿಡುತ್ತೆ. ಹೇಗಾದ್ರೂ ಮಾಡಿ ತಂದೆ ತಾಯಿಯನ್ನು ಮುಗಿಸ್ಬೇಕು ಅಂತೇಳಿ ಶ್ವೇತಾ ಪ್ಲಾನ್ ಕೂಡ ಮಾಡ್ಕೊಳ್ತಾಳೆ. ಮನೆಯಲ್ಲಿ ಇದ್ದಂತಹ ಹರಿತವಾದ ವಸ್ತುವನ್ನ ಹಿಡಿದುಕೊಂಡು ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಲ್ಲುವಂತ ಪ್ಲಾನ್ ಅನ್ನ ಮಾಡಿಕೊಂಡು ಪ್ರಿಯಕರಣ ಜೊತೆ ಸೇರಿ ತನ್ನ ಸ್ವಂತ ತಂದೆ ತಾಯಿ ಸಹೋದರಿಯನ್ನ ಕೊಲ್ಲೋದಕ್ಕೆ ಮುಂದಾಗ್ತಾಳೆ. ಆರಂಭದಲ್ಲಿ ತಾಯಿ ಮತ್ತು ತಂಗಿಗೆ ಚಾಕುವನ್ನ ಹಾಕ್ತಾರೆ. ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ತಂದೆ ಪ್ರಯತ್ನವನ್ನು ಕೂಡ ಪಡ್ತಾರೆ. ಆದರೆ ಅದು ಸಾಧ್ಯವಾಗೋದಿಲ್ಲ. ಈ ಪ್ರಿಯಕರ ಮತ್ತು ಮಗಳು ಇಬ್ಬರು ಕೂಡ ಸೇರಿ ತಂದೆಯನ್ನ ಹಿಡಿದುಕೊಂಡು ಆತನಿಗೂ ಕೂಡ ಭೀಕರವಾಗಿ ಹಲ್ಲೆಯನ್ನ ಮಾಡ್ತಾರೆ. ಆತ ಅಲ್ಲಿಂದ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನ ಮಾಡ್ತಾನೆ. ಬಿಲ್ಡಿಂಗ್ ಇಂದ ಕೆಳಗಡೆ ಬಂದು ಬಿಡ್ತಾನೆ. ಕೆಳಗಡೆ ಸೆಕ್ಯೂರಿಟಿ ಗಾರ್ಡ್ ಬಳಿ ಬಂದು ಎಲ್ಲಾ ವಿಚಾರವನ್ನ ಹೇಳ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಫೋನ್ ಕೂಡ ಮಾಡಲಾಗುತ್ತೆ. ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾರೆ. ಪೊಲೀಸರು ಬಂದಂತ ಸಂದರ್ಭದಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆದ್ರೆ ಆ ವ್ಯಕ್ತಿಯು ಕೂಡ ತೀವ್ರವಾದ ರಕ್ತಸ್ರಾವದಿಂದ ಸಾವನ್ನಪ್ಪಿ ಬಿಡ್ತಾನೆ. ಸ್ನೇಹಿತರೆ, ಒಂದು ಕಡೆ ಮಗಳು ಆಶ್ರಯವಾಗಿರ್ತಾಳೆ, ನಮ್ಮನ್ನ ನೋಡ್ಕೊಳ್ತಾಳೆ ಅಂತ ಹೇಳಿ ಕನಸುಗಳನ್ನು ಕಟ್ಕೊಂಡಿದ್ದಂತ ಪೋಷಕರು ಅದಾವುದೂ ಕೂಡ ಕನಸು ನೆರವೇರಲಿಲ್ಲ. ಆ ಒಂದು ಕನಸು ಅಷ್ಟೇ ಮಣ್ಣು ಪಾಲಾಗೋಯ್ತು ಅನ್ನುವಷ್ಟೊತ್ತಿಗೆ ಈ ಒಂದು ಸಾಲದ ಸುಳಿಯು ಕೂಡ ಬಂದಿತ್ತು. ಸಾಲವೂ ಕೂಡ ಹೆಚ್ಚಾಗೋದಕ್ಕೆ ಪ್ರಾರಂಭಿಸಿಬಿಟ್ಟಿತ್ತು. ಮಗಳ ಕಿರಿಕಿರಿ ಹೆಚ್ಚಾಗೋದಕ್ಕೆ ಪ್ರಾರಂಭಿಸಿತ್ತು. ಇಂಥದ್ದೆಲ್ಲದರ ನಡುವೆ ಆ ತಂದೆ ತಾಯಿಗಳು ಅದು ಹೇಗೆ ಜೀವನವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಕೂಡ ಹುಟ್ಕೊಂಡಿತ್ತು. ಇನ್ನು ಹೇಗಾದ್ರೂ ಮಾಡಿ ಬಗೆಹರಿಸ್ಕೊಳ್ಬೇಕು ಅಂತೇಳಿ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ತಂದೆ ತಾಯಿಗಳು ಮಗಳು ವಾಸವಿದ್ದಂಥ ಅಪಾರ್ಟ್ಮೆಂಟ್ಗೆ ಹೋಗಿ ತಮ್ಮ ಜೀವವನ್ನೇ ಇದೀಗ ಕಳೆದುಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸುಂದರ್ ತನ್ನ ಕುಟುಂಬವನ್ನು ಉಳಿಸಿಕೊಳ್ಳಲು ಮತ್ತು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಎಷ್ಟೇ ಹೋರಾಟವನ್ನು ಕೂಡ ಪಟ್ಟರು ಅದು ಸಾಧ್ಯ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಅವರ ಪ್ರಾಣವೂ ಕೂಡ ಉಳಿಯೋದಿಲ್ಲ. ಸ್ನೇಹಿತರೆ, ಇಂಥದ್ದೊಂದು ದುರಂತ ನಿಜಕ್ಕೂ ಯಾರು ಕೂಡ ಹುಯ್ಯ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಈ ಮೂಲತಃ ಕೆನತ್ ಅನ್ನುವಂಥ ವ್ಯಕ್ತಿ ಆಂಧ್ರ ಪ್ರದೇಶದ ಮೂಲದವನು. ಶ್ವೇತಾಳ ಜೊತೆಗೆ ಕಳೆದ 2-3 ವರ್ಷದಿಂದ ಪ್ರೀತಿ ಇರುತ್ತೆ. ಇಬ್ಬರು ಕೂಡ ಒಂದೇ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಮದುವೆ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಇಟ್ಕೊಂಡಿರ್ತಾರೆ. ತಂದೆ ತಾಯಿಗೆ ಅದು ಇಷ್ಟ ಇರೋದಿಲ್ಲ. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋದು ಕೂಡ ಇಷ್ಟ ಆಗಿರಲಿಲ್ಲ. ಪ್ರೀತಿಗೆ ವಿರೋಧ ಇರುತ್ತೆ. ಜೊತೆಗೆ 30 ಲಕ್ಷ ರೂಪಾಯಿ ಸಾಲದ ಹೊರೆಯೂ ಕೂಡ ತುಂಬಾ ಭಾರವಾಗಿ ಬಿಡುತ್ತೆ. ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತ ತಂದೆ ತಾಯಿಗಳು ಈ ರೀತಿಯಾಗಿ ಅಂತ್ಯವನ್ನ ಕಂಡು ಬಿಟ್ಟಿದ್ದಾರೆ. ನಿಜಕ್ಕೂ ಇಡೀ ಬೆಂಗಳೂರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ರೀತಿಯಾಗಿ 3 ಜೀವಗಳನ್ನ ಕೊಲೆ ಮಾಡಿ ಇದೀಗ ಆರೋಪಿಗಳು ಅಲ್ಲಿಂದ ತಲೆಮರೆಸಿಕೊಂಡಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಅವರು ರಾಜ್ಯವನ್ನ ಬಿಟ್ಟು ಬೇರೆ ಕಡೆ ಹೋಗದೆ ಇರುವ ರೀತಿಯಲ್ಲಿ ಅಥವಾ ರಾಜ್ಯವನ್ನ ಬಿಟ್ಟು ಬೇರೆ ಕಡೆಗೆ ಹೋಗುವಂತ ಪ್ಲಾನ್ ಅಂತದ್ದು ಏನಾದ್ರೂ ಮಾಡಿಕೊಂಡಿದ್ರೆ ಅವರನ್ನ ಈ ಒಂದು ರಾಜ್ಯವನ್ನ ದಾಟೋದಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಬಸ್ ಸ್ಟ್ಯಾಂಡ್ಗಳಲ್ಲಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಲ್ಲಾಗಿರ್ಬೋದು, ಏರ್ಪೋರ್ಟ್ಗಳಲ್ಲಾಗಿರ್ಬೋದು ಎಲ್ಲಾ ಕಡೆಗೂ ಕೂಡ ಜಾಗರೂಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆರೋಪಿಗಳ ಪತ್ತೆಗೆ ಬೆಂಗಳೂರು ಪೊಲೀಸರು ಬಲೆ ಬೀಸಿದ್ದಾರೆ. ಆರೋಪಿಗಳ ಪತ್ತೆ ಆದ ಬಳಿಕ ಇನ್ನೂ ಹೆಚ್ಚಿನ ತನಿಖೆ ಮಾಡಿದ ಬಳಿಕ ಅಸಲಿ ಸತ್ಯಾಸತ್ಯತೆ ಏನು ಎನ್ನುವುದರ ಕುರಿತಾಗಿ ಹೆಚ್ಚು ಮಾಹಿತಿ ಇನ್ನೂ ಕೂಡ ಲಭ್ಯವಾಗುವಂತ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಕುಟುಂಬದವರಿಗಾಗಿರ್ಬೋದು ಈ ಕೂಡಲೇ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.